ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇವತ್ತಿನ ಪಯಣ ಎಲ್ಲಿಗೆ ಹೋಗ್ತಾ ಇರ್ಬೋದು, ಇವರು ಯಾವ ಪ್ಲೇಸ್ ತೋರಿಸ್ತಾ ಇರ್ಬೋದು ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ನಮ್ಮ ಇವತ್ತಿನ ಪಯಣ ಬಾತಿಯ ಕಡೆ. ಬಾತಿಯ ಇನ್ನೊಂದು ದೇವಸ್ಥಾನ ನಾವು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗೆ ಅಲ್ಲಿ ಫೀಲ್ಡ್ ವಿಸಿಟಿಂಗ್ ಹೋಗಿದ್ವಿ. ಹಾಗೆ ಇನ್ನೊಂದು ದೇವಸ್ಥಾನನೂ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡ್ಬಿಟ್ಟು ಬಾತಿಯಲ್ಲಿರೋ ಇನ್ನೊಂದು ದೇವಸ್ಥಾನ ನಿಮಗೆ ತೋರಿಸಿದ್ವಿ. ಸೊ ಪ್ಲೀಸ್ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಯಾರೋ ಹಾಗೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ, ಶೇರ್ ಕಮೆಂಟ್ ಮಾಡಿ, ವಿಡಿಯೋ ರಿಲೇಟೆಡ್ ಕಮೆಂಟ್ ಮಾಡಿ, ಸ್ಕಿಪ್ ಯಾರೂ ದಯವಿಟ್ಟು ಮಾಡಬೇಡಿ, ಸಪೋರ್ಟ್ ಮಾಡಿ. ಬೆಟ್ಟದ ಮೇಲೆ ಹತ್ತೋದು, ಅಲ್ಲಿ ಹತ್ತಿದಾಗ ನೀರು ಬಾಯಾರಿಕೆ ಆಗ್ಬೋದು ಅಥವಾ ಹಸಿವಾಗ್ಬೋದು. ಹೀಗೆ ಆಲ್ರೆಡಿ ಟೈಮ್ ಆಗಿದೆ ಅಂತ ಹೇಳ್ಕೊಂಡು ನಾವು ಅಲ್ಲಿ ತಿಂಡಿ ಎಲ್ಲ ಕಟ್ಸ್ಕೊಂಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಅದು ಹೋಗೋ ದಾರಿ ಇದು. ಅದ್ರ ಸುತ್ತಮುತ್ತಲ ವಾತಾವರಣ ಹೇಗಿರುತ್ತೆ ಏನು ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ರೇವಣಸಿದ್ದೇಶ್ವರ ದೇವಸ್ಥಾನ ಅಂತ ಹೇಳಿ. ಹೋಗೋ ದಾರಿ ಹೇಗಿದೆ ನೋಡಿ, ತುಂಬ ಚೆನ್ನಾಗಿದೆ. ತುಂಬ ನೈಸರ್ಗಿಕವಾದ ತಾಣ ಅಂತಲೂ ಹೇಳ್ಬೋದು ಒನ್ ಡೇ ಸ್ಪೆಂಡ್ ಮಾಡೋಕ್ಕೆ. ನೋಡಿ ಅದರ ಸುತ್ತಮುತ್ತಲಿನ ವಾತಾವರಣ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಬಾತಿ ಬಂದ್ಬಿಟ್ಟು ಯಾರಾದರೂ ಈ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಯಾರಾದರೂ ತೋರಿಸ್ತಾರೆ, ಹುಡುಕ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಯಾರನ್ನಾದ್ರೂ ಕೇಳಿಕೊಂಡು ನೀವು ಆರಾಮಾಗಿ ಈ ದೇವಸ್ಥಾನಕ್ಕೆ ಬರ್ಬೋದು. ಈ ಪ್ಲೇಸ್ಗೆ ಅಷ್ಟು ಕೂಲ್ ವಾತಾವರಣ, ಅಷ್ಟು ತಂಪು ಅನ್ನಿಸ್ತಿದೆ ಅಂದರೆ ಸಖತ್ ತಂಪು ಅನ್ನಿಸ್ತಿದೆ ನಿಜವಾಗ್ಲೂ. ಕೂಲ್ ಒನ್ ಡೇ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ನೋಡಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೊಂದು ದೇವಸ್ಥಾನ ಇದೆ ಮಾತಿಲಿ, ಕೂರೋಕ್ಕೆಲ್ಲ ಪ್ಲೇಸ್ ಮಾಡಿದ್ದಾರೆ ನೋಡಿ, ಚೆನ್ನಾಗಿದೆ ಅಲ್ವಾ? ಎಷ್ಟು ಕೂಲ್ ಅನ್ನಿಸ್ತಿದೆ ಅಂದರೆ ಬಿಸಿಲಿಂದ ಬಂದಿದ್ದಕ್ಕೆ ಅಯ್ಯೋ ದೇವರೇ ಇಲ್ಲಿ ಕೂತು ಬಿಡಬೇಕೇನೋ, ಎದ್ದೇ ಹೋಗಬಾರ್ದು ಅನ್ನೋ ಅಷ್ಟು ಫೀಲ್ ಆಗ್ತಿದೆ ನಮಗೆ. ಅಷ್ಟು ಚೆನ್ನಾಗಿದೆ. ಒಂದು ದೇವಸ್ಥಾನ ಇದೆ ಬಾತಿ ಇದ್ರ ಮೇಲೆ, ಗುಡ್ಡದ ಮೇಲೆ. ಆ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ. ದೇವಸ್ಥಾನ ಇದು ಚೆನ್ನಾಗಿದೆ ಅಲ್ವಾ? ತುಂಬ ಕೂಲ್ ಅನ್ನಿಸ್ತಿದೆ ಅಪ್ಪ, ಸಖತ್ತ ಕೂಲ್ ಅನ್ನಿಸ್ತಾ ಇದೆ ಪ್ಲೇಸ್. ನೈಸರ್ಗಿಕ ಏನೋ ಒಂದು ನೈಸರ್ಗಿಕ ಇದನ್ನೇ ಹಾಗೆ ಅಲ್ವಾ? ಅದರ ಅಂದ ಯಾರೂ ವರ್ಣಿಸೋಕ್ಕೂ ಆಗೋದಿಲ್ಲ. ದೇವಸ್ಥಾನ ಕ್ಲೋಸ್ ಆಗಿದೆ. ಚೆನ್ನಾಗಿದೆ ಅಲ್ವಾ ದೇವಸ್ಥಾನ? ಎಷ್ಟು ಕೂಲ್ ಅನ್ನಿಸ್ತಾ ಇದೆ. ಎಷ್ಟು ಸಾರಿ ಹೇಳಿದರೂ ಸಾಲದು. ಯಾಕಂದರೆ ನಾನು ಇಷ್ಟು ಸಾರಿ ಹೇಳ್ತಿದ್ದೀನಿ ಅಂದರೆ ನೀವು ಈ ಕಡೆ ಬಂದಾಗ ಈ ಪ್ಲೇಸ್ನ ವಿಸಿಟ್ ಮಾಡಲಿ ಅಂತ ನಾನು ಅಷ್ಟು ಸಾರಿ ಅಂದರೆ ಇದು ಗುಡ್ಡದ ಮೇಲಿರೋ ಬಾತಿ ಗುಡ್ಡದ ಮೇಲಿರೋ ರೇವಣಸಿದ್ದೇಶ್ವರ ದೇವಸ್ಥಾನ ಇದು. ನಾವು ಬಂದಾಗ ತುಂಬ ಲೇಟಾಗಿತ್ತು, ಹಾಗಾಗಿ ದೇವಸ್ಥಾನದ ಬಾಗಿಲು ಹಾಕಿತ್ತು. ಬೇಗ ಬರಬೇಕಿತ್ತು, ಅದೇ ನಮ್ಮ ಕೆಲಸ ಒತ್ತಡದಿಂದ ಲೇಟಾಗಿದೆ. ಇಲ್ಲಿ ಮೇಲಿಂದ ತೋರಿಸ್ತಾ ಇದ್ದೀನಿ, ಹೇಗೆ ಕಾಣ್ತಾ ಇದೆ ನೋಡಿ. ಎಲ್ಲ ಸಖತ್ತ ಕಾಣ್ತಾ ಇದೆ. ಫುಲ್ ಇದು ಮೇಲಿಂದ ತೋರಿಸ್ತಾ ಇದ್ದೀನಿ ನಿಮಗೆ, ಗುಡ್ಡದ ಮೇಲಿಂದ ಹಳ್ಳಿಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಬಾತಿ ದೇವಸ್ಥಾನದ ಮೇಲ್ಗಡೆ, ಬೆಟ್ಟದ ಮೇಲೆ ಇದೆ ದೇವಸ್ಥಾನ ಇದೆ ಅನ್ನಲ್ಲ, ಆ ಪಾಯಿಂಟ್ ಆಫ್ ವ್ಯೂಯಿಂದ ಹಳ್ಳಿ ತೋರಿಸ್ತಾ ಇದೆ, ಅಂದರೆ ಬಾತಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಕಾಣುತ್ತೆ ಅಂತ ಹೇಳಿ. ಸುಂದರವಾಗಿ ಕಾಣ್ತಾ ಇದೆ ಅಲ್ವಾ? ಇಷ್ಟು ಸುಂದರ ಅಂತ ಹೇಳೋದು ಅಸಾಧ್ಯ. ಪ್ರಕೃತಿ ಸೌಂದರ್ಯನೇ ಹಾಗೆ, ಸವಿಯಲು ತುಂಬ ಚೆನ್ನಾಗಿರುತ್ತೆ.
ಮುಂಚೆ ಬಂದಿದ್ವಿ, ಒಂದು 14 ವರ್ಷದ ಹಿಂದೆ ಬಂದಿದ್ದು. ಇವಾಗ ಎಷ್ಟು ಡೆವಲಪ್ಮೆಂಟ್ ಆಗಿದೆ, ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ, ಸಖತ್ತಾಗಿ ಸೂಪರಾಗಿ. ಗುಡ್ಡದ ಕೆಳಗೆ ದೇವಸ್ಥಾನ ಇದೆ ಅಂತ ಹೇಳಿ, ಮತ್ತು ಏನಾದರೂ ಇರ್ಬೋದು ವ್ಯೂಸ್ ಅಂತ ಹೇಳಿ ನಾನು ಹೊರಟ್ವಿ. ನಾವು ನೋಡೋಣ ಏನಾದರೂ ಇರ್ಬೋದು ಅಲ್ಲಿ ಅಂತ ಹೇಳ್ತಾ ಅಲ್ಲಿ ಸುತ್ತಮುತ್ತಲಿನ ಕೆಲವೊಂದು ನೈಸರ್ಗಿಕ ಫೋಟೋಗಳ ವ್ಯೂಸ್ಗಳನ್ನ ತೊಗೊಂಡು ಹೋಗ್ತಾ ಇದ್ವಿ. ಅಯ್ಯೋ ತುಂಬ ಮೆಟ್ಲಿದೆ, ಹೇಗಪ್ಪ ಅಂದ್ಕೊಂಡು ಹೊರಟ್ವಿ. ಬಟ್ ಅಲ್ಲಿ ಏನು ಇರಲಿಲ್ಲ, ಕೆಳಗಡೆ ಊರಿಗೆ ಹೋಗೋ ದಾರಿ ಇತ್ತು. ಇನ್ನೊಂದು ಈ ಕಡೆ ಕಚ್ಚಾ ದಾರಿಯಲ್ಲಿ ಬೆಟ್ಟದ ಮೇಲೆ ಹತ್ತೋ ಒಂದು ರೋಡ್ ಇತ್ತು. ಸೌಂದರ್ಯನ ಸವಿಯಲು ನಾವು ಇಷ್ಟು ಪುಣ್ಯವಂತರು. ಕೆಲವೊಂದು ಪ್ಲೇಸಲ್ಲಿ ಅಷ್ಟೇ ಒಂದು ಹಿತವಾಗಿರುತ್ತೆ. ಒಂದು 14 ವರ್ಷದ ಹಿಂದೆ ಬಂದಿದ್ದು, ಇವಾಗ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಇಲ್ಲೆಲ್ಲ ಗುಡ್ಡ, ಇದು ಇಳಿತಿದ್ದೀವಲ್ಲ, ಕಲ್ಲು ಮಣ್ಣು ತುಂಬ ಇತ್ತು, ನಡ್ಕೊಂಡು ಹೋಗ್ಬೇಕು ಅಂದರೆ ಕಷ್ಟ ಆಗ್ತಿತ್ತು. ಬಟ್ ಇವಾಗ ಚೆನ್ನಾಗಿ ಅನ್ನಿಸ್ತಾ ಇದೆ, ಚೆನ್ನಾಗಿದೆ. ಪಕ್ಷಿಗಳ ಕೂಗು ಕೇಳಿ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ. ಅದೇ ಹೇಳಿದ್ನಲ್ಲ ನಿಮಗೆ, ಅಲ್ಲಿ ಏನು ಯಾವುದೇ ಒಂದು ಇದು ಇರಲಿಲ್ಲ ನೋಡೋಕ್ಕೆ. ಕೆಳಗಡೆ ಇಳ್ಕೊಂಡು ಹೋಗೋದು ಊರಿಗೆ, ಬೆಟ್ಟದ ಮೇಲೆ ಇದ್ದಿದ್ದು ದೇವಸ್ಥಾನ, ಹಾಗಾಗಿ ಹತ್ಕೊಂಡು ಬಂದುಬಿಟ್ಟೆ. ನಾನು ತುಂಬ ಕೆಳಗೆ ಇಳಿಲಿಕ್ಕೆ ಹೋಗಲಿಲ್ಲ. ಮತ್ತು ನೋಡಿ ಹೇಗೆ ಅನ್ನಿಸ್ತಿದೆ ಈ ದೇವಸ್ಥಾನ ಸುತ್ತಮುತ್ತಲಿನ ವಾತಾವರಣ. ದಯವಿಟ್ಟು ವಿಡಿಯೋ ರಿಲೇಟೆಡ್ ಕಮೆಂಟ್ ಹಾಕಿ, ಹೇಗೆ ಅನ್ನಿಸ್ತು ನಿಮಗೆ ಇದೊಂದು ದೇವಸ್ಥಾನ ಅಂತ ಹೇಳಿ. ಈ ಕಡೆ ಯಾರಾದರೂ ದಾವಣಗೆರೆ ಸೈಡ್ ಬಂದರೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ, ಓಕೆನಾ. ತುಂಬ ಚೆನ್ನಾಗಿದೆ ಪ್ಲೇಸು, ಒನ್ ಡೇ ಸ್ಪೆಂಡ್ ಮಾಡ್ಬೋದು. ನೋಡಿ ಎಷ್ಟು ಕ್ಲೀನ್ ಮೇಂಟೈನ್ಗೋಸ್ಕರ ಯಾವ ಥರ ಎಲ್ಲ ಇದನ್ನು ಡಸ್ಟ್ಬಿನ್ಸ್ ಇಟ್ಟಿದ್ದಾರೆ. ಇಷ್ಟಾಗಿತ್ತು ನಮ್ಮ ಬಾತಿ ದೇವಸ್ಥಾನದ ಒಂದು ವೀಕ್ಷಣೆ. ಪಾರ್ಟ್ 2 ಆಗಿತ್ತು ಇದು, ಬಾತಿ ವೀಕ್ಷಣೆ ಪಾರ್ಟ್ 2. ಇಷ್ಟೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಮತ್ತೆ ಊರ ಕಡೆ ಹೊರಟ್ವಿ. ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ವಿಡಿಯೋ ರಿಲೇಟೆಡ್ ಕಮೆಂಟ್ ಆಗಿ ಹೇಗೆ ಬಂದಿತ್ತು ವಿಡಿಯೋ ಅಂತ ಹೇಳಿ. ಓಕೆ, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್.